ಹೋಗ್ಬಾ ಮಲ್ಲಿ. ಯಾಕೋ ನನ್ನ ಕಡೆ ನೋಡ್ಲೇ ಇಲ್ಲ ನೀನು. ಅವತ್ತು ಹಾಗಂದಿದ್ದೇನೆ ಸೀರಿಯಸ್ ಆಗಿ ತಗೊಂಡಿದ್ಯಾ? ಹೇಗೆ ಹೇಳಿ ನಾನು? ನೀನ್ ಕೇಳಕ್ಕೆ ತಯಾರಿಲ್ಲ. ಸತ್ಯ, ಇನ್ಮುಂದೆ ನೀನು ನಮ್ಮ ಸಂಸ್ಥಾನದ ಬರೀ ಡ್ರೈವರ್ ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಜವಾಬ್ದಾರಿ ಹೊರಬೇಕು. ನಮ್ಮ ಸಂಸ್ಥಾನದ ಎಲ್ಲ ಆಳು ಕಾಳುಗಳು ಕೆಲಸಗಾರರ ಜವಾಬ್ದಾರಿಯೂ ನಿಂದೆ. ಅವರೆಲ್ಲ ಸರಿಯಾಗಿ ಕೆಲ್ಸಕ್ಕೆ ಬರ್ತಾ ಇದ್ದಾರಾ, ಬರ್ತಾ ಇಲ್ವಾ, ಬರ್ದೇ ಹೋದ್ರೆ ಎಷ್ಟು ಸಂಬಳ ಹಿಡಿಬೇಕು, ಅವರಿಂದ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅನ್ನೋದೆಲ್ಲ ನೀನ್ ಕಲ್ತ್ಕೋಬೇಕು. ಅಮ್ಮಾಜಿ, ಅಮ್ಮಾಜಿ, ಸಾಧುರಾಮ್ನ ಯಾವ್ದಾದ್ರು ಕೆಲಸದ ಮೇಲೆ ಕಳಿಸ್ರ? ಇದೇನ್ ಗೌಡ್ರೆ, ಎಲ್ಲಾ ಬಿಟ್ಟು ಆ ಮೂಗ ಸಾಧುರಾಮ್ನ? ಹಾ ಹೌದು, ನಮ್ಮ ಬದಲು ಉಪನ್ಯಾಸ ಪ್ರವಚನ ಕೊಡೋದಕ್ಕೆ ಅಂತ ಸಾಧುರಾಮ್ನ ಕಳಿಸ್ಕೊಟ್ಟು. ತಮಾಷೆ ಅಲ್ಲ ಅಮ್ಮಾಜಿ, ಅವನೆಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ಗೌಡ್ರೆ? ಸಾಧುರಾಮ್ ಇರೋದು ಸಂಸ್ಥಾನದಲ್ಲಿ. ಆತ ಇಲ್ಲಿ ಬಿಟ್ಟು ಬೇರೆ ಹೋಗೋದಕ್ಕೆ ಯಾವ ಕಾರಣಗಳು ಇಲ್ಲ. ಅದೇ ಯೋಚನೆ ಅಮ್ಮಾಜಿ, ಯಾಕೆ ಹೋದ, ಎಲ್ಲಿಗೆ ಹೋದ? ಮೊದಲೇ ಮೂಗಾಕಿ ಬಿಡ. ಹೇಳಿಲ್ವಾ ಸತ್ಯ, ಇಂಥ ಸಮಸ್ಯೆಗಳು ಬೇಕಾದಷ್ಟು ಬರುತ್ತವೆ. ಗೌಡ್ರೆ, ಇಂಥದಕ್ಕೆಲ್ಲ ನಾವು ತಲೆ ಕೊಡೋದಕ್ಕಾಗೋದಿಲ್ಲ. ಸಾಧುರಾಮ್ ಇಲ್ಲ ಅಂತ ಅಷ್ಟೊಂದು ಯಾಕೆ ಟೆನ್ಷನ್ ಆಗ್ತೀರಾ ಅಮ್ಮಾಜಿ? ಈ ಊರಲ್ಲಿ ಎಲ್ಲಿ ಹೋಗಕ್ಕೆ ಸಾಧ್ಯ? ಇರೋದೆರಡು ಬೀದಿ, ನಾನು ಹುಡ್ಕೊಂಬತ್ತೀನಿ. ಬೇಡ. ಯಾಕೆ ತಡಿತಾ ಇದ್ದೀರಾ ಗೌಡ್ರೆ? ಸತ್ಯ ಹೋಗಿ ಬರ್ಲಿ. ಇನ್ಮುಂದೆ ನಮ್ಮ ಸಂಸ್ಥಾನದ ಎಲ್ಲ ಕೆಲಸಗಾರರ ಮೇಲೂ ಉಸ್ತುವಾರಿ ಸತ್ಯಂದೆ. ಇದೇ ಅವನ ಮೊದಲೇ ಕೆಲಸ ಆಗಲಿ. ಸತ್ಯ, ನೀ ಹೋಗ್ಬಾ. ಆಯ್ತು ಅಮ್ಮಾಜಿ. ಗೌಡ್ರೆ, ಏನ್ ನಡೀತಾ ಇದೆ ಇಲ್ಲಿ? ಯಾರು ಗತಿ ಇಲ್ಲ ಅಂತ ಸಾಧುರಾಮ್ ಇಲ್ಲಿಗೆ ಬಂದವರು ಎಲ್ಲಿ ಹೋಗ್ತಾರೆ? ಅಯ್ಯ, ಹೋದ್ರು ಸಂಸ್ಥಾನದ ವಿಚಾರ ಎಲ್ಲಿ ಹೇಳ್ತಾನೆ ಬಿಡಿ. ಮೊದಲೇ ಮೂಗ. ಹಾಗೆ ತಾತ್ಸಾರವಾಗಿ ಮಾತಾಡ್ಬೇಡಿ ಗೌಡ್ರೆ. ಸಾಧುರಾಮ್ ಮೂಗನೇ ಅಲ್ದೆ ಹೋದ್ರೆ? ಅವನ ನಡವಳಿಕೆಯಲ್ಲಿ ಮೊದಲಿಂದಲೂ ನಮ್ಗೆ ಅನುಮಾನ ಇತ್ತು ಗೌಡ್ರೆ. ಅವನು ಕಿವುಡ ಅಂತ ಎಲ್ಲ ವಿಷಯಗಳನ್ನು ಅವನ ಮುಂದೆನೆ ಮಾತಾಡಿದೀವಿ. ಸಂಸ್ಥಾನದ ಒಳ ಹೊರಗೂ ಎಲ್ಲ ಗೊತ್ತಾಗಿದೆ ಅವನ್ಗೆ. ಹಾಗಂತ ನಂಗೊಂದು ಸುಳಿ ಕೊಡೋದಲ್ವಾ ಅಮ್ಮಾಜಿ? ಹೌದು ಗೌಡ್ರೆ, ಎಲ್ಲ ವಿಷಯಗಳನ್ನು ನಾವೇ ಹೇಳಿ ಮಾಡಿಸ್ಬೇಕು ನಿಮ್ಮಿಂದ. ಇಂಥ ಸೂಕ್ಷ್ಮತೆಗಳನ್ನ ಬೆಳೆಸ್ಕೋಬೇಕು ಗೌಡ್ರೆ ನೀವು. ಹೋಗಿ ಮೊದಲು ಆ ಸಾಧುರಾಮ್ ಎಲ್ಲಿದ್ದಾನೆ ಅಂತ ಹುಡುಕಿ ಕರ್ಕೊಂಡ್ ಬನ್ನಿ. ಸಮಯ ಸಮಯ, ಇಲ್ಲೊಬ್ಬ ಗಡ್ಡ ಬಿಟ್ಕೊಂಡು ಹೋದ ನೋಡಿದ್ರ? ನಮ್ಮೂರನ? ನಮ್ಮೂರನಲ್ಲ. ಮತ್ತೆ ಅವನಿಗೆ ಕಿವಿನೂ ಕೇಳ್ಸಕ್ಕಿಲ್ಲ, ಮಾತು ಬರಕ್ಕಿಲ್ಲ. ಎಲ್ಲಿ ಕೆಲಸ ಮಾಡ್ತಾನೆ? ಹಾ, ಸಂಸ್ಥಾನದ ಕೆಲಸ ಮಾಡ್ತಾನೆ. ಓ, ಮೂಗರಿಗೆ ಕುಳ್ರಿಗೆ ಅಲ್ಲೇನೆ ಕೆಲಸ ಸಂಸ್ಥಾನದಲ್ಲಿ. ನೋಡಿದ್ರಾ? ನೋಡಿಲ್ಲ ಹೋಗಯ್ಯ. ಸಮಯ, ಇಲ್ಲ ಯಾವ್ದಾದ್ರು ಗಡ್ಡ ಬಿಟ್ಕೊಂಡು ಕಪ್ಪುಗೆ ಕುಳ್ಳಿಗೆ ಹೋದ ನೋಡಿದ್ರ? ಈ ರೋಡ್ನ್ಯಾಗ ಹಾ, ರಾತ್ರಿ ಹೊತ್ತಿನ ಬೇರೆದ್ರ ಮಕಾನ ನೆಟ್ಕೊಂಡ ಗಡ್ಡ ಬಿಟ್ಕೊಂಡ್ರೆ ಎಲ್ಲಿ ಕಾಣ್ತಾರೋ ಮರ? ಹೋಗು, ನಡಿ ನಡಿ. ಇಲ್ಲಿ ಕಪ್ಪುಗೆ ಕುಳ್ಳುಗೆ ಗಡ್ಡ ಬಿಟ್ಕೊಂಡು ವಯಸ್ಸಾಗಿತ್ತು ಸ್ವಲ್ಪ, ಅವ್ನು ನೋಡಿದ್ರ ಹೋಗಿದ್ದು? ಈ ಕಡೆ ಅಂತ ಯಾರು ನೋಡಿಲ್ಲ, ಹೋಗಪ್ಪ. ಅಕ್ಕ ಅಕ್ಕ, ಇಲ್ಲ ಯಾವ್ದಾದ್ರು ಗಡ್ಡ ಬಿಟ್ಕೊಂಡು ಕುಳ್ಳುಗೆ ಕಪ್ಪುಗೆ ಯಾರು ಹೋದ್ರ? ಯಾರಿಂದ ಹೋಗಪ್ಪ.
ಗುರು ಇಲ್ಲಾಂದ್ರೆ ಕಪ್ಪುಗೆ ಕುಳ್ಳಿಗೆ ವಯಸ್ಸಾಗಿತ್ತು, ಕಿವಿ ಕೇಳಿಸ್ತಿರ್ಲಿಲ್ಲ, ಮಾತು ಬರ್ತಿರ್ಲಿಲ್ಲ. ಯಾಕೆ ಮಾವ ನಿದ್ದೆ ಬಂದಿಲ್ವಾ? ಓ ಕಣವ ಯಾಳ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಕಣವ. ಬಿಸಿನೀರು ಕಾಯಿಸ್ಕೊಡ್ಲಾ? ಮೈ ಸುಡ್ತಿದ್ಯಲ್ಲ ಮಾವ. ಓ ಕಣವ ನೀನು ಸಿದ್ದೂರ ಇರವ, ನಿಂಗೂ ಚೆನ್ನಾಗಿರ ತಗಲ್ಕೊಬಿಡದ ಸಾನೆ ಕೆಡ್ದು. ಸತ್ಯ ಬಂದೇನವ? ಇಲ್ಲ ಮಾವ, ಬರ್ತಾರೆ. ನೀವ್ ಯಾಕೆ ಅವ್ರಿಗೋಸ್ಕರ ಕಾಯ್ಬೇಕು? ಮಾವನ್ ಎಬ್ಬಿಸ್ಲಾ, ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಯ್ಯಯ್ಯೋ ಬೇಡ ಕಣವ, ಅವ್ರಿಗೆ ಯಾಕೆ ಸುಮ್ಕೆ ತೊಂದ್ರೆ? ಸತ್ಯ ಬತ್ತಾನೆ. ನನ್ನ ನೋಡ್ದಿಟ್ಗೆ ಗೊತ್ತಾಯ್ತದ ಅವನಿಗೆ ಹುಷಾರಿಲ್ಲ ಅಂತ. ಈ ಸ್ಥಿತಿಲಿ ನೋಡ್ಬಿಟ್ಟು ಅವ್ನು ಸುಮ್ಕೆ ಬಿಡ್ತಾನೆ ನನ್ನ. ಆದ್ರೆ ಅವ್ರು ಯಾಕೋ ಇವತ್ತೇ ತಡ ಮಾಡ್ತಿದ್ದಾರೆ. ಅಲ್ಲಿ ಏನಾಗಿದೆಯೋ ಏನೋ. ಫೋನ್ ಮಾಡೋದಕ್ಕೂ ಒಂಥರ. ಅಮ್ಮಾಜಿ ಜೊತೆಗಿದ್ರೆ ಅವ್ರು ಫೋನು ತಗೊಳಲ್ಲ ಮಾವ. ಅವನ್ಗಿನ್ ಮಾಡೋದು ಬೇಡ ಕಣವ, ಬತ್ತನ್ ಸುಮ್ಕಿರು. ಅಲ್ಲಿವರೆಗೂ ನೀವ್ ಯಾಕೆ ಅನ್ಭವಿಸ್ತೀರ ಮಾವ? ನನ್ಗೇನು ಆಗಿಲ್ಲ ಕಣವ. ಒಂದ್ ಲೋಟ ಬಿಸಿನೀರು ಕೊಟ್ಟಿಯ? ಹಾ ಮಾವ, ಕೊಡ್ತೀನಿ. ಸತ್ಯ 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 ತಗೊಳ್ಳಿ ಮಾವ. ಬಿಸಿ. ಮಾವ ಒಂದ್ ಮಾತು. ಸತ್ಯಂಗೆ ಕೆಲಸ ಕಾರ್ಯ ಅಂತ ತುಂಬಾ ಇರುತ್ತೆ. ಅವ್ರನ್ನ ನಂಬ್ಕೊಂಡ್ರೆ ಆಗಲ್ಲ. ನಾಳೆ ಬೆಳಗ್ಗೆ ನಾನೇ ನಿಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಹಠ ಮಾಡಬೇಡಿ ಮಾವ. ಬೇಡ ಕಣವ, ನೀನು ಈ ಸ್ಥಿತಿಯಾಗೆ ನನ್ನನ್ನು ಆಸ್ಪತ್ರೆ ಕರ್ಕೊಂಡೋಗದ. ಬೇಡ ಕಣವ, ಸತ್ಯ ಬತ್ತಾನೆ. ಅವ್ನು ಬಂದೇಟ್ಗೆ ನನ್ನ ಈ ಸ್ಥಿತಿ ನೋಡಿ ಅವ್ನಿಗೆ ಏನೇ ಕೆಲಸ ಇದ್ರು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಯ್ತಾನೆ ಕಣವ. ಈಗ ಬಿಟ್ಬಿಡ್ತಾನೆ ನನ್ನ. ನಿಮಗೆ ಹೇಳಕ್ಕಾಗಲ್ಲ. ಸರಿ, ನೀವು ನೀರು ಕುಡಿದು ಮಲ್ಗಿ, ನಾನು ಇಲ್ಲೇ ಇರ್ತೀನಿ. ಬೇಡವ, ನೀನಿಂಗ್ ನಿದ್ದೆ ಬಿಡ್ಬಾರ್ದು. ಅವ್ನು ಮಲಿಕ್ ಹೋಗವ. ಸತ್ಯ, ಆ ಸಾಧುರಾಮ್ ಸುಳಿವು ಸಿಗ್ಲೇ ಇಲ್ವಾ? ಇಲ್ಲ ಅಮ್ಮಾಜಿ, ಈ ಊರ್ನಾಗೆ ಯಾಕೆ ಕಣ್ಣಿಗೂ ಕಾಣದೆ ಹೋಗಿದ್ದಾನೆ ಅಂದ್ರೆ ನನಗೂ ಆಶ್ಚರ್ಯ ಆಗುತ್ತೆ. ಎಲ್ಲಿ ಹೋಗಿರ್ಬೇಕು ಅಂತ. ಗೌಡ್ರು ಕೂಡ ಅವನ್ನೇ ಹುಡ್ಕೊಂಡು ಹೋದವ್ರು ಇನ್ನೂ ಬಂದಿಲ್ಲ. ಅವ್ನು ಎಲ್ಲೇ ಹೋಗಿದ್ರು ನಡ್ಕೊಂಡು ಹೋಗಿರ್ಬೇಕು. ಬಸ್ ಸ್ಟ್ಯಾಂಡ್ನಾಗೆ ಎದುರುಗಡೆ ಒಂದು ಹೋಟ್ಲನ್ನ ವಿಚಾರಿಸ್ದೆ, ಅಂಥವ್ರು ಯಾರು ಅಲ್ಲಿ ಸುಳ್ದಿಲ್ವಂತೆ. ಅವನ ಕೈಲಿ ದುಡ್ಡು ಕಾಸು ಇದ್ದ ಮಟ್ಟಕ್ಕೆ ಕಾಣೆ. ಸಂಸ್ಥಾನದಾಗೆ ಎಲ್ಲ ವಸ್ತು ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಸ್ಬೇಕಿತ್ತು ಅಮ್ಮಾಜಿ. ಕದ್ ಹೋಗಿದ್ದಾನೆ ಅಂತನಾ? ತಿಜೋರಿ ಜೋಪಾನವಾಗೇ ಇದೆ ಅಂತ ನಾರಾಯಣಪ್ಪ ಕೂಡ ಹೇಳಿದ್ರು. ಸರಿ ಸತ್ಯ,
ನೀನಿನ್ ಮನೆಗೆ ಹೊರಡು, ಸಾಕಷ್ಟು ತಡವಾಗಿದೆ. ಸತ್ಯ, ನಾಳೆ ನಮ್ಮ ಸಂಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಜಮೀನಿನ ಕೆಲ್ಸಕ್ಕೆ ಹೋಗ್ಬೇಕು. ಬೆಳಗ್ಗೆ ಬೇಗನೆ ಬರೋದಕ್ಕಾಗತ್ತಾ? ಆಗ್ದೇನೋ ಅಮ್ಮಾಜಿ, ನಂಗೇನು ಕೆಲಸ ಇರ್ತದೆ ಮನೇಲಿ. ಅಲ್ಲ ಸತ್ಯ, ಮನೇಲಿ ತುಂಬಿದ್ದ ಬಸ್ರಿ. ಮನೇಲಿ ಅವಳು ನೋಡ್ಕೊಳಕ್ಕೆ ಬೇಜಾನ್ ಜನ ಅವ್ರೆ. ಸರಿ ಸತ್ಯ, ನಿನಗೆ ತೊಂದರೆ ಆಗದೆ ಹೋದ್ರೆ ಬೆಳಿಗ್ಗೆ 6-6:30 ಬಂದರೆ ವಾಸಿ. ಆಯ್ತು ಅಮ್ಮಾಜಿ, ಕರೆಕ್ಟಾಗಿ 6 ಗಂಟೆಗೆ ಇಲ್ಲಿ ಇರ್ತೀನಿ. ಆಯ್ತು ಸತ್ಯ, ಅಲ್ಲಿಂದ ಬಂದ ಮೇಲೆ ಸಾಧುರಾಮ್ನ ಹುಡ್ಕೋ ಕೆಲಸ ಮುಂದುವರ್ಸು. ನೀನು ಹೊರಡು. ಸರಿ ಅಮ್ಮಾಜಿ. ಮಗ ಬಂತೇನ್ಲ, ನಿನಗೆ ಕಾಯ್ತಿದ್ದೆ ಕಣ್ಣ. ಯಾಕೆ, ಯಾರು ಕಾಯಿ ಅಂದಿದ್ದು? ಭದ್ರವಾಗಿ ಉಂಡು ಮಲಿಕಬೇಕಿತ್ತು. ಹೆಂಗ್ಲ ಮಲಿಕೊಳ್ಳವ, ಈಟತ್ತಾರ ನೀನ್ ಬಂದಿಲ್ಲ. ನನಗೆ ಹೆಂಗ್ಲ ನಿದ್ದೆ ಬರ್ತಿದೆ. ಅದು ಅಲ್ದೆ ಮೈನ್ಯಾಗ ಯಾಕೋ ಹುಷಾರಿಲ್ಲ ಕಣ್ಣ. 3 ಹೊತ್ತು ತಿನ್ಕೊಂಡು ಮನೇಲಿ ಬಿದ್ದಿರ್ತೀಯ, ಇನ್ನೇ ಆಯ್ತದೆ. ಜೀರ್ಣ ಆಗಂಗೆ ಏನೋ ಕೆಲಸ ಮಾಡೋ, ಎಲ್ಲ ಕರಗ್ತದೆ. ಹೋಗಿ ಬಿತ್ಕೋ. ನೀನ್ ಯಾಕಲ ಇಷ್ಟೊಂದು ತಡವಾಗಿ ಬಂದೆ? 1000 ಕೆಲಸ ಇರ್ತದೆ ನಮಗೆ, ಎಲ್ಲ ಹೇಳಕ್ಕಾಯ್ತದ ನಿಂಗೆ? ಹೇಳ್ಬಿಟ್ರೆ ಮಾಡಿ ಮುಗಿಸ್ಬಿಡ್ತೀಯಾ? ತಲೆ ತಿನ್ಬೇಡ, ಹೋಗಿ ಬಿತ್ಕ. ಸಾವಿತ್ರಿ, ಇನ್ನೂ ಯಾಕಿದ್ಯಾ? ಮಲಿಕೋ. ಊಟ ಮಾಡೋರಂತೆ. ಬೇಡ, ನೀನ್ ಮಲಿಕೋ. ಒಂದು 4 ತುತ್ತಾದ್ರೂ ತಿನ್ನಿ ಸತ್ಯ. ಮತ್ತೊಂದು ಕೆಲಸ ಇದೆ ನಿಮ್ಗೆ. ಇನ್ನೊಂದು ಕೆಲಸನಾ? ಸಾಧ್ಯನೇ ಇಲ್ಲ. ಪ್ರಾಣ ಹೋಗೋ ಸುಸ್ತಾಗೈತೆ, ನಂಗೆ ಮಲಿಕೊಂಡ್ರೆ ಸಾಕು. ಅಲ್ಲ ಸತ್ಯ, ಮಾವಂಗೆ ಅವ್ನ್ ಏನಾರು ಒಂದ್ ಇದ್ದೇ ಇರುತ್ತೆ. ಏನಾದ್ರೂ ನಾಳೆ ಬೆಳಿಗ್ಗೆ ನೋಡೋಣ. ಅಲ್ಲ ಸತ್ಯ, ಒಂದ್ಸರಿ ಮಾವ, ಅವ್ರಿಗೆ ತುಂಬಾ ಸುಸ್ತಾಗಿದೆಯಂತೆ. ನಾಳೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇದೇನ್ರಿ ಇಷ್ಟು ಬೇಗ ರೆಡಿ ಆಗಿದ್ದೀರಾ? ಒಳ್ಳೇದಾಯ್ತು, ಬೇಗ ಕರ್ಕೊಂಡು ಹೋಗಿ. ನೋಡಕ್ ಆಗ್ತಿಲ್ಲ. ಏನ್ ಹೇಳ್ತಿದ್ಯಾ? ಮಾವನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾನೆ ನೀವು ರೆಡಿ ಆಗ್ತಿರೋದು? ನನಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡ್ಯಾ? ಇದೇನ್ರಿ ಹೀಗೆ ಹೇಳ್ತಿದ್ದೀರಾ? ಅದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನಿದೆ? ನನಗೆ ಅದೇನ್ ಕೆಲಸ ಐತೆ, ನಾನು ಹೋಗ್ಲೇಬೇಕು. ಇಷ್ಟು ಬೇಗನಾ? ಹೌದು. ಅದಕ್ಕೇನ್ ಹೊತ್ತು ಗೊತ್ತು ಇಲ್ವಾ? ಹಲೋ, ವಾರಗಟ್ಲೆ ಕೆಲ್ಸಕ್ಕೆ ಹೋಗಿಲ್ಲ ಗೊತ್ತಾ? ನಿನ್ ಮುಂದೆನೆ ಕುಂತೀನಿ ಹಾಸ್ಪಿಟಲ್ನಾಗೆ. ಯಾಕೆ ಬರ್ಲಿಲ್ಲ ಅಂತ ಸಂಸ್ಥಾನದವರು ಒಂದು ಮಾತು ಕೇಳಲಿಲ್ಲ. ಬದಲಾಗಿ ಹೆಂಡತಿ ನೋಡ್ಕೊ ಹೋಗು ಅಂತಂದ್ರು ಅಮ್ಮಾಜಿ, ಗೊತ್ತಾ? ಆಗ ಯಾರು ಕೇಳಿದ್ರು? ಆಯ್ತು ಹೋಗಿ. ಬೇಡ ಅನ್ನ, ಮಾವಂಗೆ ನೆನ್ನೆ ರಾತ್ರಿಯಿಂದ ಕೆಂಡದಾಗ ಜ್ವರ ಸುಡ್ತಿದೆ ರೀ. ನಾನು ಒಬ್ನೇ ಇರೋದಾ? ಮನೇಲಿ ಬೇರೆ ಯಾರು ಇಲ್ವಾ? ಅರ್ಥ ಮಾಡ್ಕೊಳ್ಳಿ, ನೆನ್ನೆ ರಾತ್ರಿಯಿಂದ ಮಾವ ನಿಮಗೋಸ್ಕರ ಕಾಯ್ತಿದ್ರು. ಈಗ ಆಗಲ್ಲ, ಆಮ್ಯಾಕ್ ನೋಡೋಣ. ಇಲ್ಲ, ಒಂದ್ಸತಿ ನೀವು ಸಂಸ್ಥಾನಕ್ಕೆ ಹೋದ್ರೆ ಬಿಡಿಸ್ಕೊಂಡ್ ಬರೋದ್ ಕಷ್ಟ. ಈಗ್ಲೇ ಮಾವನ್ನ ಕರ್ಕೊಂಡು ಹೋಗಿ. ಏನ್ ಆರ್ಡರ್ ಮಾಡ್ತಿದ್ಯಾ? ಹಾಗೆ ಅನ್ಕೊಳ್ಳಿ. ಇವೆಲ್ಲ ಇಟ್ಕೊಬೇಡ ನನ್ನ ಹತ್ರ. ಏನ್ ನನ್ ಸೇವೆ ಮಾಡಿ ಅಂತಿದ್ದೀನ? ಮಾವಯ್ಯ ಯಾರ್ ಜವಾಬ್ದಾರಿ? ನಿಮ್ ಜವಾಬ್ದಾರಿ ತಾನೆ. ಯಾಕೆ, ನಿನಗೇನು ಅಲ್ವಾ ಅವರು? ಆದ್ರೆ ಅವ್ರು ನಮ್ ಜೊತೆ ಬರ್ಬೇಕಲ್ಲ. ನೆನ್ನೆ ರಾತ್ರಿಯಿಂದ ತುಂಬಾ ಜ್ವರ ರೀ, ಕೆಮ್ಮು, 1 ನಿಮಿಷನೂ ನಿದ್ದೆ ಮಾಡಿಲ್ಲ.
ಈ ವಯಸ್ಸಲ್ಲಿ ಒಂದ್ ಹೋಗಿ ಇನ್ನೊಂದ್ ಆಗುತ್ತೆ. ಈಗಾಗ್ಲೇ ತಡ ಆಗಿದೆ, ಇನ್ನೂ ತಡ ಮಾಡೋದ್ ಬೇಡ. ಅಮ್ಮಾಜಿಗೆ ಹೇಳಿ ಸ್ವಲ್ಪ ಹೊತ್ತು ಬಿಟ್ಕೊಂಡ್ ಬರ್ತೀನಿ ಅಂತ. ಮೊದ್ಲು ಮಾವಯ್ಯನ ಆಸ್ಪತ್ರೆ ಕರ್ಕೊಂಡು ಹೋಗಿ. ನೀನೇನ್ ಹೇಳೋದು? ಹೀಗ್ ಮಾಡೋ ಹಾಗ್ ಮಾಡೋ ಅಂತ ನಾನ್ ನಿಮ್ಗೆ ಅಷ್ಟು ಹೇಳ್ಬಾರ್ದ? ನನ್ ಮೇಲೆ ಯಾಕೆ ರೇಗ್ತಾ ಇದ್ದೀರಾ? ನಂಗಾಗಲ್ಲ. ಅಪ್ಪ ಹಿಂಗೇನ್ ತಲೆ ಕೆಟ್ಟಾಯ್ತಾ? ಅವನಿಗೆ ಆರೋಗ್ಯ ನೋಡ್ಕೊಳ್ಳೋದು ಬಿಟ್ಟು ಬೇರೆ ಏನ್ ಕೆಲಸ ಐತೆ? ಬೆತ್ತು ಮಾತಾಡಿ. ಮಾವಯ್ಯ ಹೊರಗಡೆನೆ ಇದ್ದಾರೆ, ಕೇಳಿಸ್ಕೊಂಡ್ರೆ ನೊಂದ್ಕೋತಾರೆ. ಮನುಷ್ಯ ಅಂದ್ಮೇಲೆ ಜ್ವರನೂ ಬರಬಾರ್ದ. ಜ್ವರ ಬಂದ್ರೆ ತಾನೇ ವಾಸಿ ಆಗ್ಬೇಕು. ನಿನ್ನ ಹತ್ರ ಏನ್ ಮಾತಾಡ್ಬೇಕು? ಅಪ್ಪ ನಾನೇ ಹೇಳ್ತೀನಿ. ಸತ್ಯ, ಸತ್ಯ, ಏನ್ಲಪ್ಪಯ್ಯ, ನಿನಗೆ ಜ್ವರ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಮೂಗಿಟ್ಕೊಂಡು ಔಷಧಿ ಕುಡಿಸ್ಬೇಕಾ? ಇಲ್ಲ ಕಣ್ಲ. ಏನಿಲ್ಲ ಕಣ್ಲ, ನಿನಗೆ ನಡಿಬಾರ್ದಷ್ಟು ಜ್ವರನ. ನೀನೇ ದಾರಿಲಿ ಹೋದ್ರೆ ನಿಗದ್ಕೊಂಡ್ಬಿಡ್ತೀಯ. ಸತ್ಯ, ಏನಾಗಿದೆ ನಿನಗೆ? ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ನಾವು ಹಳ್ಳಿಯವರು. ಹಿಂಗೇನ ಆಂಟಿ? ಇವನಂತೂ ಕೆಲಸ ಕಾರ್ಯ ಬಿಟ್ಟು ಬಂದು ಕೂತವನೆ. ನಾನು ಹಂಗೆ ಇರ್ಲ. ಕೂತು ತಿಂದು ಅಜೀರ್ಣಾದ್ರೆ ಹಿಂಗೆ ಕಾಯಿಲೆ ಕಸಾಲೆಂದ ಬರ್ತದೆ. ಒಂಚೂರು ಉಪಯೋಗ ಬರೋ ಅಂತ ಕೆಲಸ ಮಾಡೋ. ಅದೇನ್ ಜ್ವರ ಬರ್ತೈತೆ ನಾನು ನೋಡ್ತೀನಿ. ಆಗ್ಲಿ ಕಡ್ಲ, ಅದಕ್ಕೆ ಯಾಕ್ಲ ಹಿಂಗ್ ರೇಗಾಡ್ತಾ ಇದೀಯ? ನಾನು ನಿನ್ನ ಡಾಕ್ಟರ್ ತಾವು ಕರ್ಕೊಂಡೋಗೋ ಔಷಧಿ ಕೊಡ್ಸೋನ್ನ. ನೀನ್ ಹೇಳಿಲ್ಲ, ಇವ್ರೆಲ್ಲ ಬಿಡ್ಬೇಕಲ್ಲ. ಲೇ ಮಗ, ನಿನ್ ಕೆಲಸ ನೀನ್ ನೋಡ್ಕೊ ಹೋಗ್ಲ. ಒತ್ತಾರೆ ಅಷ್ಟೊತ್ತಿಗೆ ಜ್ವರ ಆರೋಯ್ತದೆ. ಹೊಡ್ತೀನಿ ನಾನು. ಬೇಜಾರು ಮಾಡ್ಕೋಬೇಡಿ ಮಾವಯ್ಯ. ಅವ್ರಿಗೆ ಕೆಲ್ಸದ ಒತ್ತಡ, ಸಂಸ್ಥಾನದಿಂದ ದುಡ್ಡು ತಗೊಂಡಿದ್ದಾರೆ. ಆದ್ರೆ ಹಂಗು ಅವ್ರು ಕರೆದಾಗ ಇಲ್ಲ ಅನ್ನಕ್ಕಾಗಲ್ಲ. ಆದ್ರೂ ಹಾಗ ಮಾತಾಡೋದು? ಸ್ವಲ್ಪ ನೈವಾಗಿ ಹೇಳಿದ್ರೆ ಕೇಳ್ತಿರ್ಲಿಲ್ವಾ? ಸ್ವಲ್ಪ ಸುಮ್ಮನಿರ್ತೀಯ? ಮಾವಯ್ಯ ಆಗ್ಲೇ ನೊಂದ್ಕೊಂಡಿದ್ದಾರೆ. ನೀನ್ ಇನ್ನಷ್ಟು ಬೇಜಾರು ಮಾಡ್ಬೇಡ. ಸಾವಿತ್ರಿ, ಗಂಡನ್ ವಹಿಸ್ಕೊಂಡು ಮಾತಾಡ್ಬೇಡಮ್ಮ. ಯಾರಾದ್ರೇನಂತೆ? ತಪ್ಪು ತಪ್ಪೆ. ಅಷ್ಟೊಂದು ಅರ್ಜೆಂಟ್ ಕೆಲಸ ಏನಿದೆ ಅಂತ ಅವನ್ಗೆ? ಅದೇನೇ ಇರ್ಲಿ, ತಂದೆ ಆರೋಗ್ಯಕ್ಕಿಂತನೇನೆ. ಸತ್ಯ ತುಂಬಾ ಬದಲಾಗಿದ್ದಾರೆ ಸಾವಿತ್ರಿ. ಆಸ್ಪತ್ರೆಯಲ್ಲೂ ಅಷ್ಟೇ ನಾವು ಆತಂಕ ದುಃಖ ಅಂತಿದ್ವಿ. ಅವ್ರು ನೋಡಿದ್ರೆ ಅವ್ರದೇ ಲೋಕ. 3 ಹೊತ್ತು ಅಮ್ಮಾಜಿ, ಸಂಸ್ಥಾನ. ಎಲ್ಲದಕ್ಕಿಂತ ಬೇಜಾರಾಗಿದ್ದು ಸುಶೀಲ್ ಆಸ್ಪತ್ರೆಯಲ್ಲಿ ದುಡ್ಡು ಕಟ್ಟಕ್ ಹೋದಾಗ ಕಟ್ಲೇಬೇಡಿ ಅಂತ ಬೈದು ಅಮ್ಮಾಜಿ ಹತ್ರ ಹೋಗಿ ಸಾಲ ತಗೊಂಡ್ ಬಂದು ಕಟ್ಟಿದಾನೆ. ಸುಶೀಲ್ಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಏನೋ ನಿನ್ ಮುಖ ನೋಡ್ಕೊಂಡು ಸಹಿಸ್ಕೊಂಡಿದ್ದಾರೆ ಸಾವಿತ್ರಿ. ಸತ್ಯ, ಮೊದಲು ಫೋನ್ ಯಾರ್ದು ಅಂತ ನೋಡು, ಆಮೇಲೆ ಹೊರಡೋಣ. ಅಮ್ಮಾಜಿ, ಗಾಡಿ ಓಡಿಸ್ಬೇಕಾದ್ರೆ ಫೋನಲ್ಲಿ ಮಾತಾಡೋ ತಪ್ಪು. ನಾವಿನ್ನೂ ಹೊರಟಿಲ್ವಲ್ಲ ಸತ್ಯ. ಗಾಡಿ ಓಡಿಸ್ತಾ ಫೋನಲ್ಲಿ ಮಾತಾಡಬಾರ್ದು ಅಂತ ಹೇಳ್ತೀವಿ. ಮೊದಲು ನೋಡು ಯಾರ್ದು ಅಂತ. ಸರಿ ಅಮ್ಮ.
ಯಾಕಿಷ್ಟೊತ್ತು ಫೋನ್ ತೆಗಿಯೋದಕ್ಕೆ? ಕಾರ್ ಓಡಿಸ್ಬೇಕಾದ್ರೆ ಫೋನ್ ತಗೊಳಕಿಲ್ಲ ಅಂತ ಗೊತ್ತಿಲ್ವಾ ಸಾವಿತ್ರಿ? ಈಗ ವಾದ ಬೇಡ, ಏನು ಅಂತ ಹೇಳು. ಸರಿ, ಈಗ ನೀವು ಬೇಗ ಮನೆಗೆ ಬನ್ನಿ. ಅದಿಂಗಾಯ್ತದೆ ಸಾವಿತ್ರಿ? ಇದೇನ್ ಸತ್ಯ? ಯಾಕೆ, ಏನಾಯ್ತು ಅಂತ ಒಂದು ಕೇಳದೆ ಏಕ್ದಮ್ ಬರಲ್ಲ ಅನ್ನೋ ತರ ಹೇಳ್ತಿದ್ದೀರಲ್ಲ? ನಂಗೆ ಗೊತ್ತು ಅಲ್ಲಿ ಅಂಥದ್ದು ಏನೂ ಆಗಿರಕ್ಕಿಲ್ಲ. ಆಗಿದ್ರು ಮನೆ ತುಂಬ ಜನ ಅವರೇ, ಅವ್ರು ನೋಡ್ಕೋತಾರೆ. ನಾನೇ ಬರ್ಬೇಕಾ? ಮಾವ ಹಿಂಗೆ ಹುಷಾರಿಲ್ಲ, ಅವ್ರು ನಮ್ ಯಾರ ಮಾತು ಕೇಳಲ್ಲ. ನೀವೇ ಬಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಂತೆ. ಇದು ಅತಿ ಆಯ್ತು. ಚೆನ್ನಾಗಿ ಬೋತ್ ಕರ್ಕೊಂಡೋಗು, ನನಗೆ ಬರೋಕ್ಕಾಗಿಲ್ಲ.